ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇದು ನಮ್ಮ ಅಣ್ಣನ ಹತ್ರ ಮಗು ಅಬಾರ್ಷನ್ ಆಗಿರೋ ವಿಷಯನ ಮುಚ್ಚಿಟ್ಟಿರೋದಕ್ಕೆ. ಇದು ನನ್ನ ಗಂಡ ಆಸೆ ಪಟ್ಟ ಹಾಗೆ ಮಗು ಹೆತ್ಕೊಡೋದಕ್ಕೆ ಆಗದೆ ಇರೋದಕ್ಕೆ. ಇದು ನನ್ನ ಅತ್ತೆ ಮಾವನಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಳಕ್ಕಾಗದೆ ಇರೋದಕ್ಕೆ. ಇದೆಲ್ಲ ನಾಳೆ ನಮ್ಮ ಅಣ್ಣನ ಕಣ್ಣಲ್ಲಿ ಕಣ್ಣೀರು ಹಾಕ್ಸ್ತಾ ಇರೋದಕ್ಕೆ. ಅಣ್ಣ, ನನ್ನ ಕ್ಷಮಿಸ್ಬೇಡಣ್ಣ. ಏನ್ ಕೆಲಸ ಮಾಡ್ತಿದ್ಯಾ ತುಳಸಿ? ನನ್ನ ಆಫೀಸಿಂದ ಬರೋದು ಸ್ವಲ್ಪ ತಡ ಆಗಿದ್ರು ಏನ್ ಅನಾಹುತ ಆಗ್ತಿತ್ತು ಗೊತ್ತಾ? ಈ ಕೆಲ್ಸದ ಟೆನ್ಷನ್ ಅಲ್ಲಿ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟೆ. ಹಾಗಂತ ನೀನು ಈ ಕೆಲಸ ಮಾಡ್ತೀಯ ಅಂತ ನನ್ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಆದ್ರೂ ಒಳ್ಳೆ ನಿರ್ಧಾರ ತಗೊಂಡಿದ್ಯಾ. ಆತ್ಮಹತ್ಯೆ ಮಾಡ್ಕೊಳ್ಳೋದು ಹೇಡಿಗಳ ಲಕ್ಷಣ ಅಂತಾರೆ, ಆದ್ರೆ ನಾನ್ ಹಾಗೆ ಹೇಳೋದಿಲ್ಲ. ನಮ್ಮನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋರ್ನೆಲ್ಲ ಬಿಟ್ಟು ಆತ್ಮಹತ್ಯೆ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ತುಂಬಾ ಧೈರ್ಯ ಬೇಕು. ಅದ್ರಲ್ಲೂ ನೀನೇ ಉಸಿರು, ನೀನೇ ಜೀವ ಅಂತ ನಿನಗೋಸ್ಕರ ಬದುಕ್ತಿರೋ ನಿಮ್ಮ ಅಣ್ಣನ ಜೀವನನ ನಮ್ ಜೀವಂತ ಶವ ಮಾಡೋದಕ್ಕೆ ಹೊರಟಿದ್ಯಲ್ಲ, ನಿನ್ ಧೈರ್ಯನ ಮೆಚ್ಚಲೇಬೇಕು ತುಳಸಿ. ನಿಮ್ಮ ಅಣ್ಣ ಯಾವಾಗ್ಲೂ ನಮ್ ಪುಟ್ಟಿ ಧೈರ್ಯಶಾಲಿ ಅಂತ ಹೇಳ್ತಾ ಇದ್ರು. ಆದ್ರೆ ನೀನ್ ಇಷ್ಟೊಂದು ಧೈರ್ಯಶಾಲಿ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ವೆರಿ ಗುಡ್ ತುಳಸಿ. ತಹಸೀಲ್ದಾರ್, ನನ್ನ ಪರಿಸ್ಥಿತಿ ಗೊತ್ತಿದ್ರು ನೀವು ಹೀಗೆ ಮಾತಾಡ್ತಿದ್ದೀರಲ್ಲ. ಏನಾಗಿದೆ ನಿನ್ ಪರಿಸ್ಥಿತಿಗೆ? ನಿನಗ್ ಮಾತ್ರ ಕಷ್ಟನಾ? ನಿನಗ್ ಮಾತ್ರ ಸಮಸ್ಯೆನಾ? ಈ ಪ್ರಪಂಚದಲ್ಲಿರೋ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದ್ ಸಮಸ್ಯೆ ಇದ್ದೇ ಇದೆ ತುಳಸಿ. ಆದ್ರೆ ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ ಅನ್ನೋ ನಂಬಿಕೆಲೆ ಎಲ್ರೂ ಬದುಕ್ತಾ ಇರೋದು. ಅದನ್ನ ಫಸ್ಟ್ ಅರ್ಥ ಮಾಡ್ಕೊ. ನಂಗೂ ಗೊತ್ತು ತಹಸೀಲ್ದಾರ್. ಮತ್ಯಾಕಿಂತ ನಿರ್ಧಾರ ತಗೊಂಡೆ? ಈ ನನ್ನ ಸಮಸ್ಯೆಯಿಂದ ನನಗ್ ನೋವಾದ್ರೂ ಪರವಾಗಿಲ್ಲ, ಆದ್ರೆ ಇದಕ್ಕಿಂತ 100 ಪಟ್ಟು ಹೆಚ್ಚು ಕಷ್ಟ ನೋವು ಆಗೋದ್ ನಮ್ಮ ಅಣ್ಣನಿಗೆ ನೋವು ಕೊಟ್ಟು ನಾನು ಹೇಗ್ ಬದುಕಿರ್ಲಿ? ತುಳಸಿ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಒಳ್ಳೆಯವ್ರಿಗೆ ಬರೋ ಕಷ್ಟ ಅವಮಾನ ಎಲ್ಲ ಸೂರ್ಯ ಹುಟ್ಟೋವರೆಗೂ ಇರೋ ಕತ್ಲೆ ಥರ. ಸತ್ಯ ಏನು ಅಂತ ಗೊತ್ತಾದ್ಮೇಲೆ ಆ ಕತ್ಲು ಹೋಗಿ ಬೆಳಕ್ ಬರುತ್ತೆ. ಇಲ್ಲ ತಹಸೀಲ್ದಾರ್, ನನ್ನ ವಿಷಯದಲ್ಲಿ ಮೊದ್ಲಿಂದನೂ ಬರೀ ಕತ್ಲೇನೆ. ಸತ್ಯನೇ ನನಗೆ ಶತ್ರು ಆಗಿದೆ. ಯಾವ ತರ ಶತ್ರು ಆಗಿದೆ? ನಿನ್ ಮಗುನ ನೀನೇನಾದ್ರೂ ಸಾಯಿಸಿದ್ಯಾ? ಹಾಗಿದ್ರೆ ಮಗುನ ನೀನು ಸಾಯಿಸಿಲ್ಲ ಅನ್ನೋದೇ ತಾನೇ ಸತ್ಯ. ನೀವದನ್ನ ಸತ್ಯ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಅದಕ್ಕಿಂತ ನನ್ನ ಹೊಟ್ಟೆಲಿ ಮಗು ಇಲ್ಲ ಅನ್ನೋ ಸತ್ಯನೇ ಇಲ್ಲಿ ಎಲ್ಲರಿಗೂ ದೊಡ್ಡದು. ಇವತ್ತು
ಈಶ್ವರಿ ಮನೆಗ್ ಬಂದು ಅಬ್ಬಿ ಜೈಲ್ಗೆ ಹೋಗೋದಕ್ಕೆ ಕಾರಣ ನಾನು ನೀವು. ನನ್ನ ಹೊಟ್ಟೆಲಿ ಮಗು ಇಲ್ಲ ಅನ್ನೋ ವಿಷಯ ಅಬ್ಬಿಗೆ ಗೊತ್ತಾದ್ರಿಂದ